ಹೇಳ್ತೀವಿ. ಇದಕ್ಕೆ ವಿಶೇಷ ಏನಂದರೆ ಈ ದೇವಸ್ಥಾನದ ಈ ಸುಖನಾಸಿಯ ಮುಂಭಾಗದಲ್ಲಿ ಮೇಲ್ಗಡೆ ಹಾಕಿರುವಂಥದ್ದಕ್ಕೆ ನಾವು ಮಕರ ತೋರಣ ಅಂತ ಕರಿತೀವಿ. ಮಧ್ಯದಲ್ಲಿ ಶಿವ ಇದ್ದಾನೆ, ಆ ಕಡೆ ಬ್ರಹ್ಮ ಮತ್ತು ವಿಷ್ಣು ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅತ್ಯಂತ ಸುಂದರವಾದಂಥ ಮೂರ್ತಿಯನ್ನು ಒಂದು ಕಲಾಕೃತಿಯನ್ನು ಮಾಡಿರ್ತಾರೆ. ಇದಕ್ಕೆ ನಾವು ಮಕರ ತೋರಣ ಅಂತೀವಿ. ಇದರ ಬಾಯಿ ಮಾತ್ರ ಮೊಸಳೆ ಥರ ಇದೆ, ಸೊಂಡಿಲು ಆನೆ ಥರ, ಆನಂತರ ಬಾಯಿಂದ ಹೊರಟಂಥ ತೋರಣ ಹಾವಿನ ಥರ ಇದೆ, ದೇಹ ನಂದಿಯ ಥರ ಇದೆ, ಕಾಲುಗಳು ವ್ಯಾಘ್ರನ ಥರ ಇದೆ ಮತ್ತು ನವಿಲಿನ ಗರಿ ಥರ ಅದರ ಬಾಲ ಇದೆ. 5 ಪ್ರಾಣಿ ಮತ್ತು 1 ಪಕ್ಷಿ ಸೇರಿಯಾಗಿರುವಂಥ ಅದ್ಭುತವಾದಂಥ ಕಲಾಕೃತಿ. ಮಧ್ಯದಲ್ಲಿ ಕೀರ್ತಿಮುಖ, ಅದು ಕಲ್ಯಾಣ ಚಾಲುಕ್ಯರ ರಾಜಲಾಂಛನ. ಇಷ್ಟು ಅದ್ಭುತವಾಗಿ ಕೆತ್ತಿದಾರಲ್ಲಿ ಇದನ್ನು ಕಂಪ್ಲೀಟ್ಲಾಗಿ ಇದನ್ನು ಕಾರ್ವಿಂಗ್ ಮಾಡಿರುವಂಥದ್ದು. ಅಂದರೆ ಒಳಗಡೆ ಹಿಂಗೆ ಬೆರಳು ತೋರಿಸ್ಬೋದು, ಅಷ್ಟು ಸೂಕ್ಷ್ಮ ಕೆತ್ತನೆ ಇದೆ. ಮತ್ತು ನೀವು ಇಲ್ಲಿ ಗಮನಿಸ್ಬೋದು, ಅದರದ ಸಣ್ಣ ಪ್ರತಿಕೃತಿಯನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಾವು ಬೆರಳನ್ನು ತೋರಿಸ್ಬೋದು. ಅಷ್ಟು ತುಂಬ ಸೂಕ್ಷ್ಮ ಕೆತ್ತನೆ ಇರುವಂಥ ಈ ಕಲಾಕೃತಿಗೆ ನಾವು ಮಕರ ತೋರಣ ಅಂತ ಕರಿತೀವಿ. ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಒಂದೇ ಶಿಲೆ ಇದು, ಒಂದೇ ಶಿಲೆಯಲ್ಲಿ ಕೆತ್ತಿರುವಂಥ ಒಂದೇ ಶಿಲೆ. ಇದು 3 ಡೈಮೆನ್ಷನಲ್ ಫಿಗರ್ಸ್ ಅನ್ನು ನೀವು ನೋಡ್ಬೋದು. ಇಲ್ಲಿ ನಾವು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಮತ್ತು ಫ್ರಂಟ್ ಸೈಡ್, ಈ 3 ಡೈಮೆನ್ಷನಲ್ ಫಿಗರ್ನ ನಾವು ಅದ್ಭುತ ಅಂತ ಹೇಳಿ ಈಗ ನಾವು ಕಂಪ್ಯೂಟರ್ನಲ್ಲಿ ನೋಡ್ತೀವಿ. ಬಟ್ 11ನೇ ಶತಮಾನದಲ್ಲಿ ಅಂದರೆ 1000 ವರ್ಷದ ಹಿಂದೆನೇ ಇದನ್ನು ಅವರು ಕಲ್ಲಿನಲ್ಲಿ ಕೆತ್ತಿರುವಂಥದ್ದು. ಆಮೇಲೆ ಇದಕ್ಕೆ ನಾವು ಹೇಳಿದ್ನಲ್ಲ ಕ್ಲೀರಿಯಾಟಿಕ್ ಸಿಸ್ಟ್ ಅಂತ. ಈ ಕ್ಲೀರಿಯಾಟಿಕ್ ಸಿಸ್ಟ್ ಕಲ್ಲು ಹೆಂಗಿರುತ್ತಂದ್ರೆ, ಇದಕ್ಕೆ ನಾವು ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲು ಅಂತೀವಿ. ಇದನ್ನ ಭೂಮಿಯಿಂದ ತೆಗೆದಾಗ ಅತ್ಯಂತ ಸಾಫ್ಟ್ ಆಗಿರ್ತದೆ. ಇದನ್ನು ಒನ್ಸ್ ಇಟ್ಸ್ ಎಕ್ಸ್ಪೋಸ್ ಟು ನೇಚರ್, ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್. ಸೊ ಹೇಗೆ ಎಷ್ಟೊಂದು ಹಾರ್ಡ್ ಆಗುತ್ತೆ ಅಂದರೆ, ಜಸ್ಟ್ ಲೈಕ್ ನೋಡಿ ಸೌಂಡ್ ಮೆಟಲ್ ಥರ ಆಗುತ್ತೆ. ಅಷ್ಟು ಹಾರ್ಡ್ ಆದಂಥ ಒಂದು ಕಲ್ಲು. ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಹೆಸರು ಯಾಕೆ ಬಂದಿದ್ದೀವಿ? ನಾ ಹೇಳಿದ್ರಿ, ಇಲ್ಲಿರುವಂಥ ಸೂಕ್ಷ್ಮ ಕೆತ್ತನೆ ಏನಾಗಲ್ರಿ, ಇದನ್ನ ಗಮನಿಸಿ ಸುಮಾರು 1000 ಜನ ಇಲ್ಲಿ ಬರ್ತಾರೆ. 1112ರಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಮಹಾದೇವ ದಂಡನಾಯಕ ಅವರಷ್ಟನ್ನು ಆಹ್ವಾನ ಮಾಡ್ತಾನೆ. ಹೌದು, ಮಹಾದೇವ ದಂಡನಾಯಕ. ಆತ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನಾಗಿದ್ದ ಆತ. ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಇದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಒಂದು ಗ್ರಾಮ, ಪುಟ್ಟ ಗ್ರಾಮ. ಇದು ಕುಕನೂರಿಂದ 8 ಕಿಲೋಮೀಟರ್ ದೂರ ಇದೆ. ಕೊಪ್ಪಳದಿಂದ 22 ಕಿಲೋಮೀಟರ್ ದೂರ ಇದೆ. ಗದಗಿನಿಂದ 49 ಕಿಲೋಮೀಟರ್ ದೂರ ಇದೆ. ನರೇಗಿಲಿಂದ ಸುಮಾರು 26 ಕಿಲೋಮೀಟರ್ ದೂರ ಇದೆ. ಯಲಬುರ್ಗಾದಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂಥ ಒಂದು ಚಿಕ್ಕ ಗ್ರಾಮ. ಇದು ಇಂಟೀರಿಯರ್, ಸ್ವಲ್ಪ ಬನ್ನಿಕೊಪ್ಪದಿಂದನೂ ಸಹ 7 ಕಿಲೋಮೀಟರ್ ದೂರ ಇರುವಂಥ ಒಂದು ಪುಟ್ಟ ಗ್ರಾಮ. ಅತ್ಯಂತ ಪ್ರಸಿದ್ಧವಾದಂಥ ದೇವಾಲಯವನ್ನು ಹೊಂದಿರುವ ಏಕೈಕ ಅದ್ಭುತವಾದಂಥ ದೇವಾಲಯ ಹೊಂದಿರುವಂಥ ಇಟ್ಟಿಗೆ. ಇದು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಅತ್ಯಂತ ಪ್ರಸಿದ್ಧವಾದಂಥ ದೇವಾಲಯ. ಹಾಯ್ ಫ್ರೆಂಡ್ಸ್, UK ಜೀವನಾಡಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.